ನೋಡಿ ಅವ್ರ ಬಗ್ಗೆ ನಾವು ಯಾರು ರಕ್ಷಣೆ ಮಾಡಕ್ ಹೊರಟಿಲ್ಲ. ಅವ್ರು ಮಾಡಿರೋದು ಸರಿ ಇಲ್ಲ ಅಂತ ನಾವೆಲ್ಲರೂ ಹೇಳಿದೀವಿ. ಮತ್ತೆ ಅವ್ರಿಗೆ ನೋಟಿಸ್ ಕೂಡ ಪಾರ್ಟಿ ಕೊಟ್ಟಿರ್ಬೇಕು, ಪಾರ್ಟಿ ನೋಟಿಸ್ ಕೊಟ್ಟಿದ್ದಾರೆ ಯಾಕೆ ಆತರ ವರ್ತಿಸಿದ್ರ ಅಂತ. ಸೊ ಇಂಥವ್ರು ಇರ್ತಾರೆ ಒಂದೊಂದ್ಸಲ ಈ ತರ ಅತಿರೇಕದ ಒಂದು ನಡವಳಿಕೆ ಇರ್ತದೆ. ಅದರಿಂದ ಪಕ್ಷ ಅದಕ್ಕೆ ಸಹನೆ ಇಲ್ಲ, ಅದು ನಮ್ಮ ಸ್ಪಷ್ಟವಾದಂತ ಅಭಿಪ್ರಾಯ. ಆ ತರ ಮಾಡಕ್ ಹೋಗ್ಬಾರ್ದು. ನೋಡಿ, ಅವರ ವೈಯಕ್ತಿಕ ವಿಚಾರ, ಅವರೊಬ್ಬ ಅಧಿಕಾರಿ ಮತ್ತು ಸರ್ಕಾರಿ ಕಚೇರಿಯಲ್ಲಿ ಆತರ ಮಾಡಿದ್ದಾರೆ ಅಂತ ಒಂದು ಆರೋಪ. ಸೊ ಈಗ ತನಿಖೆ ಆಗ್ಬೇಕು. ನಾನು ಏನು ಇದ್ರ ಬಗ್ಗೆ ನನಗೇನು ಪೂರ್ತಿ ಮಾಹಿತಿ ಏನಿಲ್ಲ. ತನಿಖೆ ಆಗುವಂತದಕ್ಕೆ ಸರ್ಕಾರ ಈಗ ಆದೇಶ ಮಾಡಿದೆ ಮತ್ತು ಅವರನ್ನು ಕೂಡ ಅಮಾನತಲ್ಲಿ ಇಟ್ಟಿದ್ದಾರೆ. ಆದ್ರಿಂದ ಇಂಥ ಘಟನೆಗಳಾದಾಗ ಸರ್ಕಾರ ಏನ್ ಕ್ರಮ ತಗೊಳುತ್ತೆ ಅದು ಮುಖ್ಯ. ನಮ್ಮ ಸರ್ಕಾರ ಅವ್ರಿಗೆ ಅಮಾನತಲ್ಲೂ ಕೂಡ ಇಟ್ಟಿದ್ದಾರೆ ಮತ್ತು ಅದರ ಬಗ್ಗೆ ಎನ್ಕ್ವೈರಿ ಕೂಡ ಮಾಡಿಸ್ತಾ ಇದ್ದಾರೆ. ಬೆಂಗಳೂರು ಚುನಾವಣೆಗೆ ಬಳಸಬಹುದು. ಇದುವರೆಗಾಗಿಲ್ಲ, ಇವಾಗ ಬೇಡಿಕೆ ನಂತರ ಕಾಂಗ್ರೆಸ್ನವರು ಕೂಡ ಕೇಳ್ತಾ ಇದ್ರು. ಹೌದು, ಅದಕ್ಕೆ ಬ್ಯಾಲೆಟ್ ಪೇಪರ್ ಆದ್ರೆ ಈಗ ಇಡೀ ವಿಶ್ವದಲ್ಲಿ ಎಲ್ಲಾ ಕಡೆ ಅಮೆರಿಕ, ಜರ್ಮನಿ, ಬ್ರಿಟನ್ ಎಲ್ಲಾ ಕಡೆ ಬ್ಯಾಲೆಟ್ ಪೇಪರ್ ಅಲ್ಲೇ ಮಾಡೋದು ಆಯ್ತಾ, ಎಲ್ಲಾ ಎಲೆಕ್ಷನ್ಗಳು. ಸೊ ಅದಕ್ಕೋಸ್ಕರ ಅದು ಮಾಡಬಾರ್ದು ಅಂತ ಏನಿಲ್ಲ. ಅದರಿಂದ ನಾವು ಈಗ ಹಿಂದಿನ ಒಂದು ಬ್ಯಾಲೆಟ್ ಪೇಪರ್ ಮಾದರಿಯಲ್ಲೇ ಮಾಡಬೇಕು ಅಂತ ಹೇಳಿದೀವಿ. ಅದು ಈ ಚುನಾವಣೆ ಅದೇ ಪ್ರಕಾರ ಆಗ್ತದೆ. ಅಧ್ಯಕ್ಷರು, ಶಾಸಕರು ಇದ್ದಾರೆ, ಕಾರ್ಯಕರ್ತರು ಇದ್ದಾರೆ, ಎಲ್ಲರೂ ಇದು ನಾವು ಎಲ್ಲ ಜೊತೆಲೇ ಇದೀವಲ್ಲ. ಯಾರೇನಂದ್ರೆ ನಮ್ಮಲ್ಲಿ ಏನು ವ್ಯತ್ಯಾಸ ಇಲ್ಲ ಅಂತ, ನಾವೆಲ್ಲ ಒಂದಾಗೆ ಇದೀವಿ, ಯಾವ ವ್ಯತ್ಯಾಸ ಇಲ್ಲ. ಎಲ್ಲ ಒಟ್ಟಿಗೆನೆ ಕೆಲಸ ಮಾಡ್ತಾ ಇದೀವಿ, ಎಲ್ಲ ಒಟ್ಟಿಗೆನೆ ಹೋಗ್ತಾ ಇದೀವಿ. ಅದು ನೀವು ಅವ್ರಿಗೆ ಕೇಳ್ಬೇಕು. ನಾನು ಅವ್ರು ಹೇಳಿದ್ದನ್ನ ಏನು ಅದರ ಅರ್ಥೈಸ್ಕೊಂಡು ನಾನು ಹೇಳಕ್ ಬರೋದಿಲ್ಲ. ಅದು ನಾನು ಅವ್ರಿಗೆ ಕೇಳ್ಬೇಕು. ಸ್ಥಳೀಯ ಸಂಸ್ಥೆ ಚುನಾವಣೆಗಳೇ ಆಗ್ತಾ ಇಲ್ಲ ಈಗ ನೋಡಿ, ಬಿಬಿಎಂಪಿ ಚುನಾವಣೆ, ಜಿಬಿ ಚುನಾವಣೆ ಮಾಡ್ತಾ ಇದೀವಿ. ಸ್ಥಳೀಯ ಸಂಸ್ಥೆಗಳು ಕೂಡ ಎಲ್ಲ ಒಟ್ಟಿಗೆ ಮಾಡಬೇಕು ಅಂತಾನೆ ಒಂದು ತೀರ್ಮಾನ ಮಾಡ್ತಾ ಇದ್ದಾರೆ. ಅದು ಕೂಡ ಸದ್ಯದಲ್ಲೇ ಆದಷ್ಟು ಬೇಗ ಆಗ್ತದೆ. ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಇವೆಲ್ಲ ಆಗ್ಲೇಬೇಕು. ಗ್ರಾಮ ಪಂಚಾಯತಿ ಆಗ್ಲೇಬೇಕು. ಸೊ ಇದೆಲ್ಲ ಮಾಡ್ತಾರೆ. ಈಗ ಇದು ಈ ತರ ತಡ ಆಗುವಂಥದ್ದು ಒಳ್ಳೇದಲ್ಲ, ನನ್ನ ಪ್ರಕಾರ ಒಳ್ಳೇದಲ್ಲ. ಯಾವುದೇ ಸರ್ಕಾರ ಇರಲಿ, ಹಿಂದಿನ ಸರ್ಕಾರ ಕೂಡ ಅವರು ಸರಿಯಾಗಿ ಮಾಡಿರ್ಲಿಲ್ಲ. ಈಗ ನಮ್ಮ ಸರ್ಕಾರ ಬಂದಿದೆ, ಆದಷ್ಟು ಈಗ ಏಪ್ರಿಲ್ ಮೇ ತಿಂಗಳಿಗೆ ಆಗ್ತಕ್ಕಂಥದ್ದಕ್ಕೆ ಅವಕಾಶಗಳಿದೆ. ನೋಡಿ, ಅವ್ರ ಬಗ್ಗೆ ನಾವು ಯಾರು ರಕ್ಷಣೆ ಮಾಡಕ್ ಹೊರಟಿಲ್ಲ. ಅವ್ರು ಮಾಡಿರೋದು ಸರಿ ಇಲ್ಲ ಅಂತ ನಾವೆಲ್ಲರೂ ಹೇಳಿದೀವಿ. ಮತ್ತೆ ಅವ್ರಿಗೆ ನೋಟಿಸ್ ಕೂಡ ಪಾರ್ಟಿ ಕೊಟ್ಟಿರ್ಬೇಕು, ಪಾರ್ಟಿ ನೋಟಿಸ್ ಕೊಟ್ಟಿದ್ದಾರೆ ಯಾಕೆ ಆತರ ವರ್ತಿಸಿದ್ರ ಅಂತ. ಸೊ ಇಂಥವ್ರು ಇರ್ತಾರೆ ಒಂದೊಂದ್ಸಲ ಈ ತರ ಅತಿರೇಕದ ಒಂದು ನಡವಳಿಕೆ ಇರ್ತದೆ. ಅದರಿಂದ ಪಕ್ಷ ಅದಕ್ಕೆ ಸಹನೆ ಇಲ್ಲ, ಅದು ನಮ್ಮ ಸ್ಪಷ್ಟವಾದಂತ ಅಭಿಪ್ರಾಯ. ಆ ತರ ಮಾಡಕ್ ಹೋಗ್ಬಾರ್ದು. ನೋಡಿ, ಅವರ ವೈಯಕ್ತಿಕ ವಿಚಾರ, ಅವರೊಬ್ಬ ಅಧಿಕಾರಿ ಮತ್ತು ಸರ್ಕಾರಿ ಕಚೇರಿಯಲ್ಲಿ ಆತರ ಮಾಡಿದ್ದಾರೆ ಅಂತ ಒಂದು ಆರೋಪ. ಸೊ ಈಗ ತನಿಖೆ ಆಗ್ಬೇಕು. ನಾನು ಏನು ಇದ್ರ ಬಗ್ಗೆ ನನಗೇನು ಪೂರ್ತಿ ಮಾಹಿತಿ ಏನಿಲ್ಲ. ತನಿಖೆ ಆಗುವಂತದಕ್ಕೆ ಸರ್ಕಾರ ಈಗ ಆದೇಶ ಮಾಡಿದೆ ಮತ್ತು ಅವರನ್ನು ಕೂಡ ಅಮಾನತಲ್ಲಿ ಇಟ್ಟಿದ್ದಾರೆ. ಆದ್ರಿಂದ ಇಂಥ ಘಟನೆಗಳಾದಾಗ ಸರ್ಕಾರ ಏನ್ ಕ್ರಮ ತಗೊಳುತ್ತೆ ಅದು ಮುಖ್ಯ. ನಮ್ಮ ಸರ್ಕಾರ ಅವ್ರಿಗೆ ಅಮಾನತಲ್ಲೂ ಕೂಡ ಇಟ್ಟಿದ್ದಾರೆ ಮತ್ತು ಅದರ ಬಗ್ಗೆ ಎನ್ಕ್ವೈರಿ ಕೂಡ ಮಾಡಿಸ್ತಾ ಇದ್ದಾರೆ. ಬೆಂಗಳೂರು ಚುನಾವಣೆಗೆ ಬಳಸಬಹುದು. ಇದುವರೆಗಾಗಿಲ್ಲ, ಇವಾಗ ಬೇಡಿಕೆ ನಂತರ ಕಾಂಗ್ರೆಸ್ನವರು ಕೂಡ ಕೇಳ್ತಾ ಇದ್ರು. ಹೌದು, ಅದಕ್ಕೆ ಬ್ಯಾಲೆಟ್ ಪೇಪರ್ ಆದ್ರೆ ಈಗ ಇಡೀ ವಿಶ್ವದಲ್ಲಿ ಎಲ್ಲಾ ಕಡೆ ಅಮೆರಿಕ, ಜರ್ಮನಿ, ಬ್ರಿಟನ್ ಎಲ್ಲಾ ಕಡೆ ಬ್ಯಾಲೆಟ್ ಪೇಪರ್ ಅಲ್ಲೇ ಮಾಡೋದು ಆಯ್ತಾ, ಎಲ್ಲಾ ಎಲೆಕ್ಷನ್ಗಳು. ಸೊ ಅದಕ್ಕೋಸ್ಕರ ಅದು ಮಾಡಬಾರ್ದು ಅಂತ ಏನಿಲ್ಲ. ಅದರಿಂದ ನಾವು ಈಗ ಹಿಂದಿನ ಒಂದು ಬ್ಯಾಲೆಟ್ ಪೇಪರ್ ಮಾದರಿಯಲ್ಲೇ ಮಾಡಬೇಕು ಅಂತ ಹೇಳಿದೀವಿ. ಅದು ಈ ಚುನಾವಣೆ ಅದೇ ಪ್ರಕಾರ ಆಗ್ತದೆ. ಅಧ್ಯಕ್ಷರು, ಶಾಸಕರು ಇದ್ದಾರೆ, ಕಾರ್ಯಕರ್ತರು ಇದ್ದಾರೆ, ಎಲ್ಲರೂ ಇದು ನಾವು ಎಲ್ಲ ಜೊತೆಲೇ ಇದೀವಲ್ಲ. ಯಾರೇನಂದ್ರೆ ನಮ್ಮಲ್ಲಿ ಏನು ವ್ಯತ್ಯಾಸ ಇಲ್ಲ ಅಂತ, ನಾವೆಲ್ಲ ಒಂದಾಗೆ ಇದೀವಿ, ಯಾವ ವ್ಯತ್ಯಾಸ ಇಲ್ಲ. ಎಲ್ಲ ಒಟ್ಟಿಗೆನೆ ಕೆಲಸ ಮಾಡ್ತಾ ಇದೀವಿ, ಎಲ್ಲ ಒಟ್ಟಿಗೆನೆ ಹೋಗ್ತಾ ಇದೀವಿ. ಅದು ನೀವು ಅವ್ರಿಗೆ ಕೇಳ್ಬೇಕು. ನಾನು ಅವ್ರು ಹೇಳಿದ್ದನ್ನ ಏನು ಅದರ ಅರ್ಥೈಸ್ಕೊಂಡು ನಾನು ಹೇಳಕ್ ಬರೋದಿಲ್ಲ. ಅದು ನಾನು ಅವ್ರಿಗೆ ಕೇಳ್ಬೇಕು. ಸ್ಥಳೀಯ ಸಂಸ್ಥೆ ಚುನಾವಣೆಗಳೇ ಆಗ್ತಾ ಇಲ್ಲ ಈಗ ನೋಡಿ, ಬಿಬಿಎಂಪಿ ಚುನಾವಣೆ, ಜಿಬಿ ಚುನಾವಣೆ ಮಾಡ್ತಾ ಇದೀವಿ. ಸ್ಥಳೀಯ ಸಂಸ್ಥೆಗಳು ಕೂಡ ಎಲ್ಲ ಒಟ್ಟಿಗೆ ಮಾಡಬೇಕು ಅಂತಾನೆ ಒಂದು ತೀರ್ಮಾನ ಮಾಡ್ತಾ ಇದ್ದಾರೆ. ಅದು ಕೂಡ ಸದ್ಯದಲ್ಲೇ ಆದಷ್ಟು ಬೇಗ ಆಗ್ತದೆ. ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಇವೆಲ್ಲ ಆಗ್ಲೇಬೇಕು. ಗ್ರಾಮ ಪಂಚಾಯತಿ ಆಗ್ಲೇಬೇಕು. ಸೊ ಇದೆಲ್ಲ ಮಾಡ್ತಾರೆ. ಈಗ ಇದು ಈ ತರ ತಡ ಆಗುವಂಥದ್ದು ಒಳ್ಳೇದಲ್ಲ, ನನ್ನ ಪ್ರಕಾರ ಒಳ್ಳೇದಲ್ಲ. ಯಾವುದೇ ಸರ್ಕಾರ ಇರಲಿ, ಹಿಂದಿನ ಸರ್ಕಾರ ಕೂಡ ಅವರು ಸರಿಯಾಗಿ ಮಾಡಿರ್ಲಿಲ್ಲ. ಈಗ ನಮ್ಮ ಸರ್ಕಾರ ಬಂದಿದೆ,
ಆದಷ್ಟು ಈಗ ಏಪ್ರಿಲ್ ಮೇ ತಿಂಗಳಿಗೆ ಆಗ್ತಕ್ಕಂಥದ್ದಕ್ಕೆ ಅವಕಾಶಗಳಿದೆ. ನೋಡಿ, ಅವ್ರ ಬಗ್ಗೆ ನಾವು ಯಾರು ರಕ್ಷಣೆ ಮಾಡಕ್ ಹೊರಟಿಲ್ಲ. ಅವ್ರು ಮಾಡಿರೋದು ಸರಿ ಇಲ್ಲ ಅಂತ ನಾವೆಲ್ಲರೂ ಹೇಳಿದೀವಿ. ಮತ್ತೆ ಅವ್ರಿಗೆ ನೋಟಿಸ್ ಕೂಡ ಪಾರ್ಟಿ ಪಾರ್ಟಿ ನೋಟಿಸ್ ಕೊಟ್ಟಿದ್ದಾರೆ, ಯಾಕೆ ಆತರ ವರ್ತಿಸಿದ್ರ ಅಂತ. ಸೊ ಇಂಥವ್ರು ಇರ್ತಾರೆ ಒಂದೊಂದ್ಸಲ ಈ ತರ ಅತಿರೇಕದ ಒಂದು ಆ, ನಡವಳಿಕೆ ಇರ್ತದೆ. ಅದರಿಂದ ಪಕ್ಷ ಅದಕ್ಕೆ ಸಹನೆ ಇಲ್ಲ. ಅದು ನಮ್ಮ ಸ್ಪಷ್ಟವಾದಂತ ಅಭಿಪ್ರಾಯ. ಆ ತರ ಎಲ್ಲ ಮಾಡಕ್ ಹೋಗ್ಬಾರ್ದು. ರಾಮಚಂದ್ರ ಪ್ರಕರಣ ಸ್ವಲ್ಪ ಸರ್ಕಾರಕ್ಕೆ ಮುಷ್ಕರಾಗಿಲ್ಲ. ನೋಡಿ, ಅವರ ವೈಯಕ್ತಿಕ ವಿಚಾರ. ಅವರೊಬ್ಬ ಅಧಿಕಾರಿ ಮತ್ತು ಸರ್ಕಾರಿ ಕಚೇರಿಯಲ್ಲಿ ಆತರ ಮಾಡಿದ್ದಾರೆ ಅಂತ ಒಂದು ಆರೋಪ. ಸೊ ಈಗ ತನಿಖೆ ಆಗ್ಬೇಕು. ನಾನು ಏನು ಇದ್ರ ಬಗ್ಗೆ ನನಗೇನು ಪೂರ್ತಿ ಮಾಹಿತಿ ಏನಿಲ್ಲ. ತನಿಖೆ ಆಗುವಂತದಕ್ಕೆ ಸರ್ಕಾರ ಈಗ ಆದೇಶ ಮಾಡಿದೆ ಮತ್ತು ಅವರನ್ನು ಕೂಡ ಅಮಾನತಲ್ಲಿ ಇಟ್ಟಿದ್ದಾರೆ. ಆದ್ರಿಂದ ಇಂಥ ಘಟನೆಗಳಾದಾಗ ಸರ್ಕಾರ ಏನ್ ಕ್ರಮ ತಗೊಳುತ್ತೆ ಅದು ಮುಖ್ಯ. ನಮ್ಮ ಸರ್ಕಾರ ಅವ್ರಿಗೆ ಅಮಾನತಲ್ಲೂ ಕೂಡ ಇಟ್ಟಿದ್ದಾರೆ ಮತ್ತು ಅದರ ಬಗ್ಗೆ ಎನ್ಕ್ವೈರಿ ಕೂಡ ಮಾಡಿಸ್ತಾ ಇದ್ದಾರೆ. ಇವಾಗ ಇದು ಬೆಂಗಳೂರು ಚುನಾವಣೆಗೆ ಬಳಸ್ಬೋದು. ಇದುವರೆಗೆ ಆಗಿಲ್ಲ, ಇವಾಗ ಬೇಡಿಕೆ ನಂತರ ಕಾಂಗ್ರೆಸ್ನವರು ಕೂಡ ಕೇಳ್ತಾ ಇದ್ರು. ಹೌದು, ಅದಕ್ಕೆ ಬ್ಯಾಲೆಟ್ ಪೇಪರ್ ಆದ್ರೆ ಈಗ ಇಡೀ ವಿಶ್ವದಲ್ಲಿ ಎಲ್ಲಾ ಕಡೆ ಅಮೆರಿಕ, ಜರ್ಮನಿ, ಬ್ರಿಟನ್ ಎಲ್ಲಾ ಕಡೆ ಬ್ಯಾಲೆಟ್ ಪೇಪರ್ ಅಲ್ಲೇ ಮಾಡೋದು, ಆಯ್ತಾ, ಎಲ್ಲಾ ಎಲೆಕ್ಷನ್ಗಳು. ಸೊ ಅದಕ್ಕೋಸ್ಕರ ಅದು ಮಾಡಬಾರ್ದು ಅಂತ ಏನಿಲ್ಲ. ಅದರಿಂದ ನಾವು ಈಗ ಹಿಂದಿನ ಒಂದು ಬ್ಯಾಲೆಟ್ ಪೇಪರ್ ಮಾದರಿಯಲ್ಲೇ ಮಾಡಬೇಕು ಅಂತ ಹೇಳಿದೀವಿ. ಅದು ಈ ಚುನಾವಣೆ ಅದೇ ಪ್ರಕಾರ ಆಗ್ತದೆ. ಅಧ್ಯಕ್ಷರು, ಶಾಸಕರು ಇದ್ದಾರೆ, ಕಾರ್ಯಕರ್ತರು ಇದ್ದಾರೆ, ಎಲ್ಲರೂ ಇದು ನಾವು ಎಲ್ಲ ಜೊತೆಲೇ ಇದೀವಲ್ಲ. ಯಾರೇನಂದ್ರೆ ನಮ್ಮಲ್ಲಿ ಏನು ವ್ಯತ್ಯಾಸ ಇಲ್ಲ ಅಂತ, ನಾವೆಲ್ಲ ಒಂದಾಗೆ ಇದೀವಿ. ಯಾವ ವ್ಯತ್ಯಾಸ ಇಲ್ಲ, ಎಲ್ಲ ಒಟ್ಟಿಗೆನೆ ಕೆಲಸ ಮಾಡ್ತಾ ಇದೀವಿ, ಎಲ್ಲ ಒಟ್ಟಿಗೆನೆ ಹೋಗ್ತಾ ಇದೀವಿ. ಅದು ನೀವು ಅವ್ರಿಗೆ ಕೇಳ್ಬೇಕು. ನಾನು ಅವ್ರು ಹೇಳಿದ್ದನ್ನ ಏನು ಅದರ ಅರ್ಥೈಸ್ಕೊಂಡು ನಾನು ಹೇಳಕ್ ಬರೋದಿಲ್ಲ. ಅದು ನಾನು ಅವ್ರಿಗೆ ಕೇಳ್ಬೇಕು. ಸ್ಥಳೀಯ ಸಂಸ್ಥೆ ಚುನಾವಣೆಗಳೇ ಆಗ್ತಾ ಇಲ್ಲಲ್ಲ ಸರ್. ಈಗ ನೋಡಿ, ಬಿಬಿಎಂಪಿ ಚುನಾವಣೆ, ಜಿಬಿ ಚುನಾವಣೆ ಮಾಡ್ತಾ ಇದೀವಿ. ಸ್ಥಳೀಯ ಸಂಸ್ಥೆಗಳು ಕೂಡ ಎಲ್ಲ ಒಟ್ಟಿಗೆ ಮಾಡಬೇಕು ಅಂತಾನೆ ಒಂದು ತೀರ್ಮಾನ ಮಾಡ್ತಾ ಇದ್ದಾರೆ. ಅದು ಕೂಡ ಸದ್ಯದಲ್ಲೇ ಆದಷ್ಟು ಬೇಗ ಆಗ್ತದೆ. ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಇವೆಲ್ಲ ಆಗ್ಲೇಬೇಕು. ಗ್ರಾಮ ಪಂಚಾಯತಿ ಆಗ್ಲೇಬೇಕು. ಸೊ ಇದೆಲ್ಲ ಮಾಡ್ತಾರೆ. ಈಗ ಇದು ಈ ತರ ತಡ ಆಗುವಂಥದ್ದು ಒಳ್ಳೇದಲ್ಲ, ನನ್ನ ಪ್ರಕಾರ ಒಳ್ಳೇದಲ್ಲ. ಯಾವುದೇ ಸರ್ಕಾರ ಇರಲಿ, ಹಿಂದಿನ ಸರ್ಕಾರ ಕೂಡ ಅವರು ಸರಿಯಾಗಿ ಮಾಡಿರ್ಲಿಲ್ಲ. ಈಗ ನಮ್ಮ ಸರ್ಕಾರ ಬಂದಿದೆ. ಆದಷ್ಟು ಈಗ ಏಪ್ರಿಲ್ ಮೇ ತಿಂಗಳಿಗೆ ಆಗ್ತಕ್ಕಂಥದ್ದಕ್ಕೆ ಅವಕಾಶಗಳಿದೆ. ನೋಡಿ, ಅವ್ರ ಬಗ್ಗೆ ನಾವು ಯಾರು ರಕ್ಷಣೆ ಮಾಡಕ್ ಹೊರಟಿಲ್ಲ. ಅವ್ರು ಮಾಡಿರೋದು ಸರಿ ಇಲ್ಲ ಅಂತ ನಾವೆಲ್ಲರೂ ಹೇಳಿದೀವಿ. ಮತ್ತೆ ಅವ್ರಿಗೆ ನೋಟಿಸ್ ಕೂಡ ಪಾರ್ಟಿ ಪಾರ್ಟಿ ನೋಟಿಸ್ ಕೊಟ್ಟಿದ್ದಾರೆ, ಯಾಕೆ ಆತರ ವರ್ತಿಸಿದ್ರ ಅಂತ. ಸೊ ಇಂಥವ್ರು ಇರ್ತಾರೆ ಒಂದೊಂದ್ಸಲ ಈ ತರ ಅತಿರೇಕದ ಒಂದು ನಡವಳಿಕೆ ಇರ್ತದೆ. ಅದರಿಂದ ಪಕ್ಷ ಅದಕ್ಕೆ ಸಹನೆ ಇಲ್ಲ. ಅದು ನಮ್ಮ ಸ್ಪಷ್ಟವಾದಂತ ಅಭಿಪ್ರಾಯ. ಆ ತರ ಎಲ್ಲ ಮಾಡಕ್ ಹೋಗ್ಬಾರ್ದು. ರಾಮಚಂದ್ರ ಪ್ರಕರಣ ಸ್ವಲ್ಪ ಸರ್ಕಾರಕ್ಕೆ ಮುಷ್ಕರಾಗಿಲ್ಲ. ನೋಡಿ, ಅವರ ವೈಯಕ್ತಿಕ ವಿಚಾರ. ಅವರೊಬ್ಬ ಅಧಿಕಾರಿ ಮತ್ತು ಸರ್ಕಾರಿ ಕಚೇರಿಯಲ್ಲಿ ಆತರ ಮಾಡಿದ್ದಾರೆ ಅಂತ ಒಂದು ಆರೋಪ. ಸೊ ಈಗ ತನಿಖೆ ಆಗ್ಬೇಕು. ನಾನು ಏನು ಇದ್ರ ಬಗ್ಗೆ ನನಗೇನು ಪೂರ್ತಿ ಮಾಹಿತಿ ಏನಿಲ್ಲ. ತನಿಖೆ ಆಗುವಂತದಕ್ಕೆ ಸರ್ಕಾರ ಈಗ ಆದೇಶ ಮಾಡಿದೆ ಮತ್ತು ಅವರನ್ನು ಕೂಡ ಅಮಾನತಲ್ಲಿ ಇಟ್ಟಿದ್ದಾರೆ. ಆದ್ರಿಂದ ಇಂಥ ಘಟನೆಗಳಾದಾಗ ಸರ್ಕಾರ ಏನ್ ಕ್ರಮ ತಗೊಳುತ್ತೆ ಅದು ಮುಖ್ಯ. ನಮ್ಮ ಸರ್ಕಾರ ಅವ್ರಿಗೆ ಅಮಾನತಲ್ಲೂ ಕೂಡ ಇಟ್ಟಿದ್ದಾರೆ ಮತ್ತು ಅದರ ಬಗ್ಗೆ ಎನ್ಕ್ವೈರಿ ಕೂಡ ಮಾಡಿಸ್ತಾ ಇದ್ದಾರೆ. ಇವಾಗ ಇದು ಬೆಂಗಳೂರು ಚುನಾವಣೆಗೆ ಬಳಸ್ಬೋದು. ಇದುವರೆಗೆ ಆಗಿಲ್ಲ, ಇವಾಗ ಬೇಡಿಕೆ ನಂತರ ಕಾಂಗ್ರೆಸ್ನವರು ಕೂಡ ಕೇಳ್ತಾ ಇದ್ರು. ಹೌದು, ಅದಕ್ಕೆ ಬ್ಯಾಲೆಟ್ ಪೇಪರ್ ಆದ್ರೆ ಈಗ ಇಡೀ ವಿಶ್ವದಲ್ಲಿ ಎಲ್ಲಾ ಕಡೆ ಅಮೆರಿಕ, ಜರ್ಮನಿ, ಬ್ರಿಟನ್ ಎಲ್ಲಾ ಕಡೆ ಬ್ಯಾಲೆಟ್ ಪೇಪರ್ ಅಲ್ಲೇ ಮಾಡೋದು, ಆಯ್ತಾ, ಎಲ್ಲಾ ಎಲೆಕ್ಷನ್ಗಳು. ಸೊ ಅದಕ್ಕೋಸ್ಕರ ಅದು ಮಾಡಬಾರ್ದು ಅಂತ ಏನಿಲ್ಲ. ಅದರಿಂದ ನಾವು ಈಗ ಹಿಂದಿನ ಒಂದು ಬ್ಯಾಲೆಟ್ ಪೇಪರ್ ಮಾದರಿಯಲ್ಲೇ ಮಾಡಬೇಕು ಅಂತ ಹೇಳಿದೀವಿ. ಅದು ಈ ಚುನಾವಣೆ ಅದೇ ಪ್ರಕಾರ ಆಗ್ತದೆ. ಅಧ್ಯಕ್ಷರು, ಶಾಸಕರು ಇದ್ದಾರೆ, ಕಾರ್ಯಕರ್ತರು ಇದ್ದಾರೆ, ಎಲ್ಲರೂ ಇದು ನಾವು ಎಲ್ಲ ಜೊತೆಲೇ ಇದೀವಲ್ಲ. ಯಾರೇನಂದ್ರೆ ನಮ್ಮಲ್ಲಿ ಏನು ವ್ಯತ್ಯಾಸ ಇಲ್ಲ ಅಂತ, ನಾವೆಲ್ಲ ಒಂದಾಗೆ ಇದೀವಿ. ಯಾವ ವ್ಯತ್ಯಾಸ ಇಲ್ಲ, ಎಲ್ಲ ಒಟ್ಟಿಗೆನೆ ಕೆಲಸ ಮಾಡ್ತಾ ಇದೀವಿ, ಎಲ್ಲ ಒಟ್ಟಿಗೆನೆ ಹೋಗ್ತಾ ಇದೀವಿ. ಅದು ನೀವು ಅವ್ರಿಗೆ ಕೇಳ್ಬೇಕು. ನಾನು ಅವ್ರು ಹೇಳಿದ್ದನ್ನ ಏನು ಅದರ ಅರ್ಥೈಸ್ಕೊಂಡು ನಾನು ಹೇಳಕ್ ಬರೋದಿಲ್ಲ. ಅದು ನಾನು ಅವ್ರಿಗೆ ಕೇಳ್ಬೇಕು. ಸ್ಥಳೀಯ ಸಂಸ್ಥೆ ಚುನಾವಣೆಗಳೇ ಆಗ್ತಾ ಇಲ್ಲಲ್ಲ ಸರ್. ಈಗ ನೋಡಿ, ಬಿಬಿಎಂಪಿ ಚುನಾವಣೆ, ಜಿಬಿ ಚುನಾವಣೆ ಮಾಡ್ತಾ ಇದೀವಿ. ಸ್ಥಳೀಯ ಸಂಸ್ಥೆಗಳು ಕೂಡ ಎಲ್ಲ ಒಟ್ಟಿಗೆ ಮಾಡಬೇಕು ಅಂತಾನೆ ಒಂದು ತೀರ್ಮಾನ ಮಾಡ್ತಾ ಇದ್ದಾರೆ. ಅದು ಕೂಡ ಸದ್ಯದಲ್ಲೇ ಆದಷ್ಟು ಬೇಗ ಆಗ್ತದೆ. ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಇವೆಲ್ಲ ಆಗ್ಲೇಬೇಕು. ಗ್ರಾಮ ಪಂಚಾಯತಿ ಆಗ್ಲೇಬೇಕು. ಸೊ ಇದೆಲ್ಲ ಮಾಡ್ತಾರೆ. ಈಗ ಇದು ಈ ತರ ತಡ ಆಗುವಂಥದ್ದು ಒಳ್ಳೇದಲ್ಲ, ನನ್ನ ಪ್ರಕಾರ ಒಳ್ಳೇದಲ್ಲ.
ಯಾವುದೇ ಸರ್ಕಾರ ಇರಲಿ, ಹಿಂದಿನ ಸರ್ಕಾರ ಕೂಡ ಅವರು ಸರಿಯಾಗಿ ಮಾಡಿರ್ಲಿಲ್ಲ. ಈಗ ನಮ್ಮ ಸರ್ಕಾರ ಬಂದಿದೆ, ಆದಷ್ಟು ಈಗ ಏಪ್ರಿಲ್ ಮೇ ತಿಂಗಳಿಗೆ ಆಗ್ತಕ್ಕಂಥದ್ದಕ್ಕೆ ಅವಕಾಶಗಳಿದೆ.